ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ಗೆ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಬಹುತೇಕ ಆರೋಪಿ ದರ್ಶನ್ ರವರ ಮುಂದಿನ ಭವಿಷ್ಯ ಏನು ಅನ್ನೋದು ಇವತ್ತೇ ಗೊತ್ತಾಗುವಂತಹ ಸಾಧ್ಯತೆ ಕೂಡ ಇದೆ. ಇವತ್ತು ಪ್ರದೋಷ್ ಸಲ್ಲಿಸಿರುವಂತಹ ಮಾಫಿ ಸಾಕ್ಷಿ ಅರ್ಜಿಯ ವಿಚಾರಣೆ ನಡೆಸಿದಂತಹ ಕೋರ್ಟ್ ಇವತ್ತು ದರ್ಶನ್ ಪರ ವಕೀಲರಿಗೆ ಅದಕ್ಕೆ ವಿರುದ್ಧವಾಗಿ ಅರ್ಜಿಯನ್ನ ಸಲ್ಲಿಸಬಹುದಾ ಅಥವಾ ವಿರೋಧಿಸಬಹುದಾ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೆಯುತ್ತೆ. ಇದರ ಜೊತೆಗೆ ಇದೇ ಪ್ರಕರಣದ 10ನೇ ಆರೋಪಿ ವಿನಯ್ ಹಾಗೂ 8ನೇ ಆರೋಪಿ ರವಿಶಂಕರ್ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಇದೆಲ್ಲದರ ನಡುವೆ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಅರ್ಜಿಯನ್ನ ಸಲ್ಲಿಸಿದಂತಹ ಪ್ರದೋಷ್ ಆ ಅರ್ಜಿಯಲ್ಲಿ ಏನೆಲ್ಲ ವಿಚಾರಗಳನ್ನ ಉಲ್ಲೇಖಿಸಿದ್ದಾನೆ ಅನ್ನುವಂತಹ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. 11 ಪುಟಗಳ ವಿಸ್ತೃತ ಅಂಶಗಳನ್ನ ಪ್ರದೋಷ್ ತನ್ನ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ಘಟನೆಯ ದಿನ ಏನಾಯ್ತು, ದರ್ಶನ್ಗೂ ಪ್ರದೋಷ್ಗೂ ಹೇಗ್ ಪರಿಚಯ, ಜೊತೆಗೆ ಘಟನೆ ಆದ ದಿನ ಹಾಗೂ ಅಲ್ಲಿಂದ ಬಾಡಿ ಡಿಸ್ಪೋಸ್ ಮಾಡೋವರೆಗೂ ಏನೆಲ್ಲ ಆಯ್ತು, ತಾನು ಏನೆಲ್ಲ ನೋಡಿದ್ದಾನೆ ಅನ್ನುವಂತಹ ಸತ್ಯವನ್ನ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ತನ್ನ ಪಾತ್ರದ ಜೊತೆಗೆ ಹಲವು ವಿಚಾರಗಳನ್ನ ಕೂಡ ಉಲ್ಲೇಖವನ್ನ 14ನೇ ಆರೋಪಿ ಪ್ರದೋಷ್ ಉಲ್ಲೇಖಿಸಿದ್ದಾನೆ. ಇನ್ನು 2003ರಿಂದ ಆರೋಪಿಯ ಪರಿಚಯ ಅಂದ್ರೆ ಆರೋಪಿ ದರ್ಶನ್ ಪ್ರದೋಷ್ಗೆ ಪರಿಚಯ ಎನ್ನುವಂತಹ ವಿಚಾರವನ್ನ ಕೂಡ ಉಲ್ಲೇಖಿಸಿದ್ದಾನೆ. ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಆಡ್ತಿದ್ದ ವೇಳೆ ತಮ್ಮಿಬ್ಬರಿಗೂ ಪರಿಚಯ ಆಯಿತು ಎನ್ನುವಂತಹ ವಿಚಾರವನ್ನ ಉಲ್ಲೇಖಿಸಿದ್ದಾನೆ. ಜೂನ್ 8, 2024ರಂದು ದರ್ಶನ್ ನಿವಾಸಕ್ಕೆ ತಾನು ಹೋಗಿದ್ದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾನೆ. ಬಳಿಕ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ದರ್ಶನ್ ಕರೆದೊಯ್ದರು. ಇದೆಲ್ಲವೂ ಕೂಡ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆದ ದಿನ ಏನೇನೆಲ್ಲ ಆಯಿತು ಅನ್ನುವಂತಹ ವಿಚಾರಗಳು. ಇನ್ನು ಮಧ್ಯಾಹ್ನ ಸುಮಾರು 3 ಗಂಟೆಗೆ ಪವನ್ ರೆಸ್ಟೋರೆಂಟ್ಗೆ ಬಂದಿದ್ದ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಬಂದಿದ್ದ. ದರ್ಶನ್ಗೆ ಮೊಬೈಲ್ನಲ್ಲಿ ಏನೋ ತೋರಿಸ್ದ ಆತ ಅನ್ನುವಂತಹ ವಿಚಾರವನ್ನ ಮಾಫಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಸಿರುವಂತಹ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ವಿವರಿಸಿದ್ದಾನೆ. ಅದಾದ ನಂತರ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಿಂದ ದರ್ಶನ್ ಪವಿತ್ರ ಗೌಡಗೆ ಫೋನ್ ಮಾಡಿ ಮಾತನಾಡಿದ್ರು. ಅದಾದ ನಂತರ ಪವಿತ್ರ ಗೌಡ ನಿವಾಸದ ಕಡೆಗೆ ಕಾರು ಚಲಾಯಿಸುವಂತೆ ನನಗೆ ಹೇಳಿದ್ರು. ಸಂಜೆ 4:30ಕ್ಕೆ ನಾನು ಹಾಗೂ ದರ್ಶನ್ ಇಬ್ಬರು ಕೂಡ ಪವಿತ್ರ ಗೌಡ ಮನೆಯನ್ನ ತಲುಪಿದ್ವಿ ಎನ್ನುವಂತಹ ವಿಚಾರವನ್ನ ಉಲ್ಲೇಖಿಸಿದ್ದಾನೆ. ಅದಾದ ನಂತರ ದರ್ಶನ್ ಹಾಗೂ ಪವಿತ್ರ ಗೌಡ ಒಂದೇ ಕಾರ್ನಲ್ಲಿ ಶೆಡ್ಗೆ ಬಂದ್ರು. ಶೆಡ್ಗೆ ಪ್ರವೇಶಿಸಿದಾಗ 30 ವರ್ಷದ ವ್ಯಕ್ತಿ ಅಲ್ಲಿ ತಲೆಬಾಗಿಸ್ಕೊಂಡು ಕುಳಿತಿದ್ದ ಎನ್ನುವಂತಹ ವಿಚಾರವನ್ನ ಕೂಡ ಉಲ್ಲೇಖಿಸಿದ್ದಾನೆ. ಆತನ ಸುತ್ತ ರಾಘವೇಂದ್ರ, ಪವನ್, ನಾಗರಾಜ್, ನಂದೀಶ್ ಇತರರು ಇದ್ರು. ದರ್ಶನ್ ಮೊದಲಿಗೆ ರೇಣುಕಾಸ್ವಾಮಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ರು. ಜೊತೆಗೆ ಅಶ್ಲೀಲ ಸಂದೇಶವನ್ನ ಹಾಗೂ ಖಾಸಗಿ ಅಂಗಗಳ ಫೋಟೋವನ್ನ ಕಳಿಸ್ತೀಯಾ ಅಂತ ಏಕಾಏಕಿ ಆರೋಪಿ ದರ್ಶನ್ ಹಲ್ಲೆ ಮಾಡಿದ್ರು. ರೇಣುಕಾಸ್ವಾಮಿಗೆ ಹೊಡೆದಿದ್ದನ್ನ ತಾನು ನೋಡಿದ್ದೀನಿ ಅನ್ನುವಂತಹ ವಿಚಾರವನ್ನ ಪ್ರದೋಷ್ ಉಲ್ಲೇಖಿಸಿದ್ದಾನೆ. ರೇಣುಕಾಸ್ವಾಮಿಯ ತಲೆಯಿಂದ ರಕ್ತ ಬರ್ತಾ ಇತ್ತು ಅಂದ್ರೆ ಆರೋಪಿ ದರ್ಶನ್ ರೇಣುಕಾಸ್ವಾಮಿಗೆ ಮೊದಲಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಅದಾದ ನಂತರ ಆತನ ಮೇಲೆ ಹಲ್ಲೆ ಮಾಡಿದಾಗ ಆತನ ತಲೆಯಿಂದ ರಕ್ತ ಬರ್ತಾ ಇತ್ತು, ಅದನ್ನ ನಾನು ನೋಡಿದ್ದೀನಿ ಅಂತ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ದರ್ಶನ್ ಸೂಚನೆಯಂತೆ ಪವಿತ್ರರನ್ನ ರೇಣುಕಾ ಬಳಿ ಕರ್ಕೊಂಡು ಬಂದಿದ್ದೆ. ದರ್ಶನ್ ಪವಿತ್ರ ಗೌಡರಿಂದ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಉಡಿಸಿದ್ರು ಅನ್ನುವಂತಹ ವಿಚಾರವನ್ನ ಕೂಡ ಬಾಯ್ಬಿಟ್ಟಿದ್ದಾನೆ. ಬಳಿಕ ಪವಿತ್ರ ಗೌಡರನ್ನ ಮತ್ತೆ ಕಾರ್ನಲ್ಲಿ ಕೂರಿಸಿದ್ದಾಗಿ ಪ್ರದೋಷ್ ಹೇಳಿದ್ದಾನೆ. ಆಗ ರೇಣುಕಾಸ್ವಾಮಿಯ ಬಟ್ಟೆಗಳನ್ನ ತೆಗೆದು ಕೇವಲ ಒಳ ಉಡುಪಿನಲ್ಲಿ ಇರಿಸಲಾಗಿತ್ತು ಅನ್ನುವಂತಹ ವಿಚಾರವನ್ನ ಕೂಡ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ಮೊದಲಿಗೆ ಪವಿತ್ರ ಗೌಡಳನ್ನ ಶೆಡ್ಗೆ ಕರ್ಕೊಂಬಂದ ನಂತರ ಪವಿತ್ರ ಗೌಡ ಕೈಯಿಂದ ಆಕೆಯ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಗೆ ಹೊಡೆಸಿದ್ದು, ಅದಾದ ನಂತರ ಆಕೆಯನ್ನ ಮತ್ತೆ ಕಾರ್ಗೆ ಕರ್ಕೊಂಡು ಹೋಗಿ ಕೂರಿಸಲಾಯಿತು ಎನ್ನುವಂತಹ ವಿಚಾರವನ್ನ ಕೂಡ ಉಲ್ಲೇಖಿಸಿದ್ದಾನೆ. ಇನ್ನು ಇದೇ ಪ್ರಕರಣದ ಆರೋಪಿ ನಂದೀಶ್ ಆತನನ್ನ ಎತ್ತಿ ಟಾಟಾ ಏಸ್ಗೆ ನೇಣು ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದ ಅನ್ನುವಂತಹ ವಿಚಾರ ಉಲ್ಲೇಖಿಸಿದ್ದಾರೆ. ರೇಣುಕಾಸ್ವಾಮಿ ಮೇಲೆ ನಾಗರಾಜ್
ನೈಲಾನ್ ಹಗ್ಗದಿಂದ ಹಲ್ಲೆ ಮಾಡಿದ್ರು. ನಂತರ ನಂದೀಶ್ ಮತ್ತು ಪವನ್ ಮರದ ಕೋಲಿನಿಂದ ಹಲ್ಲೆಯನ್ನ ಮಾಡಿದ್ರು. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3-4 ಬಾರಿ ರೇಣುಕಾಸ್ವಾಮಿಗೆ ಹೊಡೆದಿದ್ರು. ಈ ವೇಳೆ ಪವನ್ ರೇಣುಕಾಸ್ವಾಮಿ ಮೊಬೈಲ್ನಲ್ಲಿದ್ದಂತಹ ಸಂದೇಶವನ್ನ ಓದ್ತಾ ಇದ್ದ. ಏನೆಲ್ಲ ಮೆಸೇಜ್ಗಳನ್ನ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳುಹಿಸಿದ್ದ, ಆ ಎಲ್ಲಾ ಸಂದೇಶಗಳನ್ನ ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲೇ ಪಕ್ಕದಲ್ಲೇ ಇದ್ದಂತಹ ಪವನ್ ಆ ಸಂದೇಶಗಳನ್ನ ಓದ್ತಾ ಇದ್ದ. ಸಂದೇಶಗಳ ಆಧಾರದ ಮೇಲೆ ದರ್ಶನ್ ಮತ್ತೆ ರೇಣುಕಾಸ್ವಾಮಿಗೆ ಹಲ್ಲೆಯನ್ನ ಮಾಡಿದ್ರು. ಅದಾದ ನಂತರ ಮೊಬೈಲ್ ಅನ್ನ ಪರಿಶೀಲಿಸಿದಾಗ ಇನ್ಸ್ಟಾಗ್ರಾಂನಲ್ಲಿ ಪ್ರೊಫೈಲ್ ಹೆಸರು ಗೌತಮ್ ಅಂತ ಇತ್ತು. ಆಗ ರೇಣುಕಾಸ್ವಾಮಿ ಹಲವು ಮಹಿಳೆಯರಿಗೆ ಅಶ್ಲೀಲ ಮತ್ತು ಆಕ್ಷೇಪಾರ್ಹ ಸಂದೇಶ ಕಳುಹಿಸಿದ್ದ ಎನ್ನುವ ವಿಚಾರ ಗೊತ್ತಾಯಿತು. ಬಳಿಕ ರೇಣುಕಾಸ್ವಾಮಿಯ ಒಳ ಉಡುಪನ್ನು ತೆಗೆದುಹಾಕಲಾಯಿತು. ದರ್ಶನ್ ರೇಣುಕಾಸ್ವಾಮಿಯ ಖಾಸಗಿ ಅಂಗಕ್ಕೆ ಹಲವು ಬಾರಿ ಒದ್ದಿದ್ದಾರೆ. ಬಳಿಕ ದರ್ಶನ್ 2 ಕಾಲುಗಳಿಂದ ರೇಣುಕಾಸ್ವಾಮಿಯ ಎದೆಯನ್ನ ತುಳಿದ್ರು. ಸಂಜೆ ಸುಮಾರು 5:30ಕ್ಕೆ ದರ್ಶನ್ ಮತ್ತು ವಿನಯ್ ಸ್ಥಳದಿಂದ ತೆರಳಿದ್ರು ಎನ್ನುವಂತಹ ವಿಚಾರಗಳನ್ನ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ಆತನನ್ನ ನೋಡ್ಕೊಳ್ಳೋದಕ್ಕೆ ರಾಘವೇಂದ್ರ, ನಂದೀಶ್, ದೀಪಕ್, ಲಕ್ಷ್ಮಣ್ ಅಲ್ಲೇ ಇದ್ರು. ಇನ್ನು ರೇಣುಕಾಸ್ವಾಮಿ ಮೃತಪಟ್ಟಿರುವಂತಹ ವಿಚಾರವನ್ನ ದರ್ಶನ್ಗೆ ತಿಳಿಸಿದ್ದೆ. ಈ ವಿಚಾರ ಕೇಳಿ ದರ್ಶನ್ ಕೂಡ ಆಘಾತಕ್ಕೊಳಗಾಗಿದ್ರು. ದರ್ಶನ್ ತನ್ನ ಬಳಿ ಇದ್ದಂತಹ ಗನ್ನಿಂದ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ನನಗೆ ಹೆದರಿಸಿದ್ರು. ತನಗೆ ಸಹಾಯ ಮಾಡುವಂತೆ ದರ್ಶನ್ ಕೇಳ್ಕೊಂಡಿದ್ರು. ರೇಣುಕಾಸ್ವಾಮಿ ಮೃತಪಟ್ಟ ನಂತರ ಆ ವಿಚಾರ ದರ್ಶನ್ಗೆ ನಾನು ತಿಳಿಸಿದ ನಂತರ ಅವರು ಗಾಬರಿಗೊಂಡಿದ್ರು. ಹಾಗಾಗಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನನ್ನ ಹತ್ರ ಇರೋ ಗನ್ನಿಂದ ನಾನೇ ಶೂಟ್ ಮಾಡ್ಕೊಂಡು ಸತ್ತು ಹೋಗ್ಬಿಡ್ತೀನಿ ಅಂತ ನನಗೆ ಹೆದರಿಸಿದ್ರು, ಸಹಾಯ ಮಾಡುವಂತೆ ಕೇಳ್ಕೊಂಡ್ರು ಎನ್ನುವಂತಹ ವಿಚಾರವನ್ನ ಈ ಪ್ರಕರಣದ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ತನ್ನ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ಇನ್ನು ರಾಘವೇಂದ್ರ, ನಂದೀಶ್ ಮತ್ತು ಪವನ್ ಶರಣಾಗುವಂತೆ ನಾನೇ ಹೇಳಿದ್ದೆ ಅವರಿಗೆ. ಶೆಡ್ನ ಹೆಸರನ್ನ ಬಹಿರಂಗಪಡಿಸದಂತೆ ಕೂಡ ವಿನಯ್ ನನ್ನನ್ನ ಬೆದರಿಸಿದ್ದ. ಯಾಕಂದ್ರೆ ವಿನಯ್ ಸಂಬಂಧಿಕರಿಗೆ ಸಂಬಂಧಿಸಿದಂತಹ ಜಾಗ ಅದು ಪಟ್ಟಣಗೆರೆ ಶೆಡ್. ಹಾಗಾಗಿ ಶೆಡ್ ಹೆಸರು ಎಲ್ಲೂ ಕೂಡ ಹೊರಗಡೆ ಬರಬಾರ್ದು ಅಂತ ವಿನಯ್ ನನ್ನನ್ನ ಹೆದರಿಸಿದ್ದ. ಇನ್ಸ್ಪೆಕ್ಟರ್ ವಿನಯ್ಗೆ ಕರೆ ಮಾಡಿ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವುದಾಗಿ ತಿಳಿಸಿದ್ದೆ. ಪ್ರಕರಣ ಗಂಭೀರವಾಗಿರುವುದರಿಂದ ಅವರು ಶರಣಾಗುವಂತೆ ಸೂಚಿಸಿದ್ರು. ಅಂದ್ರೆ ಕೊಲೆ ಆದ ನಂತರ ಇನ್ಸ್ಪೆಕ್ಟರ್ ಒಬ್ಬರಿಗೆ ಕರೆ ಮಾಡಿ ಈ ಎಲ್ಲಾ ವಿಚಾರಗಳನ್ನ ಅವರಿಗೆ ಹೇಳಿರುವಂತಹ ಅಂಶವನ್ನ ಕೂಡ ಉಲ್ಲೇಖಿಸಿದ್ದಾನೆ. ನಂತರ ರಾಘವೇಂದ್ರ ಇತರರೊಂದಿಗೆ ದರ್ಶನ್ರನ್ನ ಭೇಟಿ ಮಾಡಿಸಿದ್ದೆ. ರಾಘವೇಂದ್ರ ಶರಣಾಗಲು ಒಪ್ಕೊಂಡಾಗ ಮೃತದೇಹವನ್ನ ನಾವು ಬಿಸಾಡಿದ್ವಿ. ಸತ್ವ ಅಪಾರ್ಟ್ಮೆಂಟ್ ಬಳಿ ರೇಣುಕಾಸ್ವಾಮಿ ಮೃತದೇಹವನ್ನ ಬಿಸಾಡಿದ್ವಿ. ಬಳಿಕ ಕಾಮಾಕ್ಷಿಪಾಳ್ಯ ಠಾಣೆಗೆ ಆ ಮೂವರನ್ನು ಕೂಡ ಸರೆಂಡರ್ ಆಗೋದಕ್ಕೆ ತಿಳಿಸಿದ್ದು ಆ ಮೂವರು ಕೂಡ ಹೋಗಿ ಸರೆಂಡರ್ ಆದ್ರು. ಈಗ ತನಗೆ ಪಶ್ಚಾತ್ತಾಪ ಆಗಿದ್ದು ಸಾಕ್ಷಿ ಹೇಳ್ತಿದ್ದೇನೆ ಅಂತ ತನ್ನ ಮಾಫಿ ಸಾಕ್ಷಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಅಂದ್ರೆ ಜೂನ್ 8ನೇ ತಾರೀಕು 2024ರಂದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾದ ದಿನ ಏನೆಲ್ಲ ಆಯ್ತು ಎನ್ನುವಂತಹ ವಿಚಾರಗಳನ್ನ, ಜೊತೆಗೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಗೆ ಯಾವೆಲ್ಲ ಸತ್ಯಗಳು ಗೊತ್ತಿದೆ ಎನ್ನುವಂತಹ ವಿಚಾರಗಳನ್ನ ಪ್ರದೋಷ್ ತನ್ನ ಮಾಫಿ ಸಾಕ್ಷಿಯಲ್ಲಿ ಉಲ್ಲೇಖಿಸಿದ್ದಾನೆ. ಆ ದಿನ ಜೂನ್ 8ನೇ ತಾರೀಕು 2024ರಂದು ಮೊದಲಿಗೆ ದರ್ಶನ್ ಹಾಗೂ ಪ್ರದೋಷ್ ಎಲ್ಲಿ ಭೇಟಿ ಮಾಡಿದ್ರು, ಅದಾದ ನಂತರ ಎಲ್ಲಿಗೆ ಹೋದ್ರು, ರೇಣುಕಾಸ್ವಾಮಿ ಎಲ್ಲಿದ್ದ, ಆತನ ಮೇಲೆ ಹೇಗೆಲ್ಲ ಹಲ್ಲೆ ಮಾಡಲಾಯಿತು, ಅದಾದ ನಂತರ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರು, ಈ ಎಲ್ಲಾ ವಿಚಾರಗಳನ್ನ ಕೂಡ ಪ್ರದೋಷ್ ತನ್ನ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ಪ್ರಮುಖವಾಗಿ ದರ್ಶನ್ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿರೋದು, ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ತಲೆಯಲ್ಲಿ ರಕ್ತ ಬರ್ತಾ ಇತ್ತು ಎನ್ನುವಂತಹ ವಿಚಾರ, ನೈಲಾನ್ ಹಗ್ಗದಿಂದ ಹಲ್ಲೆ ಮಾಡಿದ್ರು, ನೇಣು ಹಾಕೋದು ಪ್ರಯತ್ನಿಸಿದ್ರು ಎನ್ನುವಂತಹ ವಿಚಾರ, ಜೊತೆಗೆ ರೇಣುಕಾಸ್ವಾಮಿ ಖಾಸಗಿ ಅಂಗಕ್ಕೆ ದರ್ಶನ್ ಒದ್ದಿದ್ರು ಅನ್ನುವಂತಹ ವಿಚಾರ, ಜೊತೆಗೆ ತನ್ನ 2 ಕಾಲಿನಿಂದ ದರ್ಶನ್ ರೇಣುಕಾಸ್ವಾಮಿ ಎದೆಗೆ ಹಲ್ಲೆ ಮಾಡಿದ್ರು ಎನ್ನುವಂತಹ ವಿಚಾರ. ಇದಕ್ಕೂ ಮುನ್ನ ಪವಿತ್ರ ಗೌಡ ಕೂಡ ಶೆಡ್ಗೆ ಬಂದಿದ್ರು. ಆಕೆ ತನ್ನ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹಲ್ಲೆಯನ್ನ ಮಾಡಿದ್ರು. ಈ ಎಲ್ಲಾ ವಿಚಾರಗಳನ್ನ ಕೂಡ ಪ್ರದೋಷ್
ತನ್ನ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.